ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪರವರು 20-25 ವರ್ಷದಿಂದನೂ ಆಳ್ವಿಕೆ ಮಾಡಿದಾರೆ ಮೇಡಮ್. ಅವರು ಮಾಡಿದ್ದಾರೆ ಅಂದ್ರೆ ಹೊರಗಡೆ ದೊಡ್ಡ ದೊಡ್ಡ ರೋಡ್ಗಳು ಎಲ್ಲ ಮಾಡಿದ್ದಾರೆ. ಆದ್ರೆ ಸ್ಲಮ್ಗಳನ್ನ ಹಿಂತಿರುಗು ನೋಡಿಲ್ಲ ಮೇಡಮ್. ಅವ್ರು ಒಂದ್ ಸತಿನೂ ಈ ಕಡೆ ಬಂದು 5 ವರ್ಷ ಅಲ್ಲ 20 ವರ್ಷ ಇದ್ರು ಒಂದ್ಸತಿ ಬಂದು ಎಲೆಕ್ಷನ್ ಇದ್ದಾಗ ಬರ್ತಾ ಇದ್ರು ಕ್ಯಾನ್ವಸ್ಸಿಗೆ. ಅದು ಬಿಟ್ರೆ ಯಾವತ್ತೂ ಬಂದಿಲ್ಲ. ಈಗ ಈ ಸಮಸ್ಯೆನ ಕಾರ್ಪೊರೇಟರ್ ಹತ್ರ ಹೇಳಿದ್ರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ರೆಸ್ಪಾನ್ಸೇ ಇಲ್ಲ. ಅದು ಹೆಚ್ಚು ಕಮ್ಮಿ ಹೇಳಕತ್ತೆ 2 ವರ್ಷ ಆಯ್ತು ಮೇಡಮ್. ಇದು ಚರಂಡಿ ಫುಲ್ ಬಿದ್ದೋಗಿದೆ, ಆ ಮನೆಗಳಿಗೆಲ್ಲ ನೀರ್ ಹೋಗ್ತಾ ಇದೆ. ಹೇಳಿ ಮಳೆ ಬಂತಂದ್ರೆ ಇಲ್ಲಿ ಇರಕ್ಕಾಗಲ್ಲ ಮೇಡಮ್. ಮನೆ ಪಾತ್ರೆ ಎಲ್ಲ ಮೇಲೆ ಇಟ್ಕೊಂಡು ಅಡ್ಡದಲ್ಲಿ ಇಟ್ಕೊಂಡು ಇರ್ತಾರೆ ಜನ. ಅದ್ರ ಸಲಗೆ ಅವರಿಗೆ ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಬರ್ಲಿಲ್ಲ ಮೇಡಮ್. ಲಾಸ್ಟ್ ಜನಗಳೇ ಈ ಬೆಡ್ ನ ಹೊಡೆದು ಅವ್ರ ದುಡ್ಡಲ್ಲಿ ಹೊಡೆದು ತೆಗೆದು ನೀರು ಹೋಗಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಮೇಡಮ್. ಇಲ್ಲಿ ಈ ಸಾರಿ ದಾವಣಗೆರೆ ದಕ್ಷಿಣದಲ್ಲಿ ಬದಲಾವಣೆ ಆಗುತ್ತಾ ಸರ್? ಮೇಡಮ್ ಈ ಸತಿ ಬದಲಾವಣೆ 100% ಆಗುತ್ತೆ ಅಂತ. ಯಾಕಂದ್ರೆ ಈ ಸತಿ ನಾವು ಮಾಡ್ಬೇಕಂತಾನು ನಿರ್ಧಾರ ತಗೊಂಡ್ಬಿಟ್ಟಿದೀವಿ ಮೇಡಮ್. ಎಲ್ಲ ಒಂದ್ ಕಡೆ ಈಗ ಒಂದು ಏರಿಯಾಗ ಹೋಗಿ ಮಾತಾಡಿಸ್ತಾ ಇದ್ದೆ, ಬಿಜೆಪಿ ಅವರು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಮಾತಾಡ್ತಾ ಇದ್ರು ಮೇಡಮ್. ಬಿಜೆಪಿ ಅವ್ರು ಮಾಡ್ಕೊಂಡಿದಾರೋ ಏನ್ ಕಾಂಗ್ರೆಸ್ ಅವ್ರು ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಮೇಡಮ್. ಜನ ನಿರ್ಧಾರ ಮಾಡಿದಾರೆ ಮೇಡಮ್. ವಿತ್ ಅಹಿಂದ ವರ್ಗದಿಂದ ಹಿಡಿದು ಮುಸ್ಲಿಮ್ಸ್ಗಳು ಈ ಸತಿ ಬಿಜೆಪಿಗೆ ವೋಟ್ ಹಾಕ್ಬೇಕಂತ ಮಾನಸಿಕವಾಗಿ ಆರ್ಥಿಕವಾಗಿ ಮುಂದೆ ಬಂದು ಮಾತಾಡ್ತಿದಾರೆ ಮೇಡಮ್. ಇದುವರೆಗೂ ಮುಸ್ಲಿಮ್ಸ್ ಅವ್ರು ಒಬ್ರು ನಾನ್ ಬಿಜೆಪಿ ಅಂದ್ರೆ ನಮಗ್ ಗೊತ್ತೇ ಇಲ್ಲ ಅಂತಿದ್ರು. ಈ ಸತಿ ಎಲ್ಲಿ ಬಿಜೆಪಿ ಅಂತ ಹೋದ್ರೆ ಅಯ್ಯೋ ನಮ್ಮನು ಅಂತ ಭಾವನೆಯಲ್ಲಿ ಮಾತಾಡ್ತಾ ಇದಾರೆ ಮೇಡಮ್. ಆ ಗ್ಯಾರಂಟಿ ಮೇಲೆ ಈ ಸತಿ ನಾವು ನಮ್ಮ ವಾರ್ಡ್ ಇಂದನೇ ಆಗ್ಲಿ ನಮ್ ದಕ್ಷಿಣಕ್ಕೆ ಬಿಜೆಪಿನೇ ಬಂದ್ರೆ ಚೆನ್ನಾಗತ್ತೆ. ಹೊಸದಾಗಿ ಒಂದು ಅಧಿಕಾರ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೋದು ಮೇಡಮ್.